ಇವತ್ತಿನ ತನಕ ನಾವು ಹೆಂಗಿದ್ದೀವಪ್ಪ ಅಂತಂದ್ರ ಆದಿ ಕಾಲದ ಮನುಷ್ಯರ ತರ ಇದ್ದೀವಿ. ನಾವು ದೀಪ ಹಚ್ಚುವಂದ ಕತ್ತಲ್ದಾಗ ಜೀವನ ಮಾಡಕತ್ತಿದ್ವಿ. ಇವತ್ತೊಂದು ಹೆಮ್ಮೆಲೆ ಹೇಳ್ಬೇಕಂತಂದ್ರ ಪ್ರತಿಯೊಂದಕ್ಕೂ ನಮಗೆ ಇವತ್ತು ಕರೆಂಟ್ ಬೇಕ. ಆ ರೀತಿ ನಮ್ಮ ಜೀವನದ ಕತ್ತಲನ್ನ ಹೊಡೆದು ಓಡಿಸಿ ನಮ್ಮ ಬಾಳಲ್ಲಿ ಬೆಳಕು ಕೊಡುವಂತ ಒಂದು ಪವರ್ ಟಿವಿ ನಮಗೆ ಸಿಕ್ಕದ. ಪವರ್ ಟಿವಿ ಅವ್ರ ನಮ್ಮ ಹಿಂದದಾರ ಅಂದ್ರೆ ಎಲ್ಲರೂ ಅವರಿಗೆ ಹೆಮ್ಮೆಲೆ ನಾವು ಚಪ್ಪಾಳಿ ಬಡ್ದವ್ರನ್ನ ಒಂದು ವೆಲ್ಕಮ್ ಮಾಡ್ಕೊಂಡ ಅವ್ರಿಗೆ ಎಲ್ಲರೂ ಧನ್ಯವಾದಗಳನ್ನ ಹೇಳೋಣ. ಅವ್ರದ್ದು ಒಂದು ಪ್ರತಿಜ್ಞೆ ಏನಪ್ಪಾ ಅಂತಂದ್ರ ಇವತ್ತು ನಾವು ಸನ್ಮಾನ ಮಾಡಿಸ್ಕೊಳಕ ನಾವು ಅರ್ಹರತ್ತ ಅನಿಸ್ಕೊಂಡಾಗ ನೀವು ನಮ್ಮನ್ನ ಸನ್ಮಾನ ಮಾಡೋದ ಹೇಳ್ತಾ ಇದಾರಂದ್ರ ಅವರಲ್ಲಿ ನಮಗ ನ್ಯಾಯ ಕೊಡಿಸುವಂತ ತಾಕತ್ತಿದೆ ಅಂತ, ಅವರಲ್ಲಿ 100% ಅವರಿಗೆ ತಾಕತ್ತಿದೆ. ಅವ್ರು ಅಂದ್ಕೊಂಡಂತ ಕೆಲಸ ಸಕ್ಸಸ್ ಆಗ್ಲಿ ಅಂತ ಎಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ನಾವು ಧನ್ಯವಾದಗಳು ಹೇಳೋಣ. ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಇವತ್ತೊಂದು ದಿನ ಈ ಒಂದು ಸನ್ಮಾನ ದೇವರು ಕೊಟ್ಟಂತ ವರ ಅಂತ ಹೇಳ್ಬೇಕು. ಯಾಕಂದ್ರೆ ಆಕ್ಚುಲಿ ನನಗೆ 5-6 ತಿಂಗಳಿಂದ ಕಣ್ಣು ಕಾಣಿಸ್ತಾ ಇಲ್ಲ. ಕಣ್ಣು ಕಾಣಿಸ್ತೇ ಹೊರೋದಕ್ಕೆ ಕಾರಣಗಳು ಸಾಕಷ್ಟಿವೆ. ಯಾಕಂದ್ರೆ ನಾವೇನು ಕೆಲಸ ಮಾಡಿದೋ ಕಂಪ್ನಿಗಳು, ಆ ಕಂಪ್ನಿಗಳು ಹೊಡೆತದಿಂದ ಇದ್ದಂತ ಕಣ್ಣು ಕೂಡ ನನಗೆ ಒಂದು BP ಇಂದ ಸರ್ಜರಿ ಆಗಿ ಫೇಲ್ ಆಯ್ತು. ಆದ್ರೂ ಕೂಡ ನಾನು ಧೃತಿಗೆಡದೆ ಇವತ್ತು ಏನು ನಮ್ಮ ಶಕ್ತಿಯಾಗಿ ಅಪ್ಪ ಸಾಹೇಬ್ ಬುಡೆ ಅವರು ನಮ್ಗೆ ನಿಂತ್ಕೊಂಡ್ರು. ನಾನು ಯಾವುದೇ ಫಂಕ್ಷನ್ಗೆ ಹೋಗಲ್ಲ, ನಮ್ಮ ಸಂಬಂಧಿಕರು ಕಾರ್ಯಕ್ರಮಗಳಿಗೆ ಹೋಗಲ್ಲ, ನಮ್ಮ ಜನಗಳಿಗೆ ಹಣ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವ್ರೆಲ್ಲೇ ಕರೆದ್ರು ಬರ್ತಾ ಇದ್ದೀನಿ. ಇವತ್ತು ಅದ್ರ ಜೊತೆಗೆ ನಾನೇನು ಮೊನ್ನೆ ಮೈಸೂರಲ್ಲಿ ಹೇಳಿದೆ, ನಮಗೆ ಇವತ್ತು ಒಂದು ಕಲಿಯುಗದ ಭೀಷ್ಮ ನಮ್ಮ ಜೊತೆ ಇದ್ದಾರೆ ಅಂತ. ಹಾಗೆ ಇವತ್ತೊಂದು ಧರ್ಮ ಕಾಪಾಡ್ಲಿಕ್ಕೆ ನಮ್ಮ ಕೃಷ್ಣನರು ಸ್ವರೂಪದಲ್ಲಿ ಪವರ್ ಟಿವಿ ಸಂಸ್ಥಾಪಕರು ನಮ್ಮ ಜೊತೆಲಿ ಇದ್ದಾರೆ. ಇವತ್ತು ನಾವೆಲ್ಲೂ ಕೂಡ ಎದುರುವಂಥದ್ದಿಲ್ಲ ಸ್ನೇಹಿತರೆ. ಇವತ್ತು ನಾನು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಂದ ಬಂದಿರುವಂತದ್ದು. ಗುರುಟೆಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸುಮಾರು ಯಾರು ಇವತ್ತು ಎಷ್ಟೋ ಜನ 16 ಜನ ಮಾತಾಡಿದ್ರು, ಯಾರು ಕೂಡ ಗುರುಟೆಕ್ ಕಂಪನಿ ಅಂತವ್ರು ಯಾರು ಇಲ್ಲ. ಇವತ್ತು ಆ ಗುರುಟೆಕ್ ಕಂಪನಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ. 2 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಹೂಡಿಕೆದಾರರಿದ್ದಾರೆ. 400 ಕೋಟಿಗಿಂತಲೂ ಹೆಚ್ಚಿಗೆ ಹಣ ಹೂಡಿಕೆ ಮಾಡುವಂಥದ್ದು ಇದೆ ಸ್ನೇಹಿತರೆ. ಇವತ್ತು ಕಂಪನಿ ಪ್ರಾರಂಭದಲ್ಲಿ ಉದ್ಯೋಗ ಅವಕಾಶ, ಸಣ್ಣ ಒಂದು ಉಳಿತಾಯ, ಪರಿಸರ ಸಂರಕ್ಷಣೆ ಅಂತ ಪ್ರಾರಂಭ ಆಯ್ತು. ಅದನ್ನ ನೋಡ್ಕೊಂಡು ನಾವು ಲಕ್ಷಾಂತರ ಜನ ಇವತ್ತು ಅದರಲ್ಲಿ ಹೂಡಿಕೆ ಮಾಡ್ದೋ. ಇವತ್ತು ಸಂಸ್ಥೆ ಸ್ಟಾಪ್ ಆಗಿ ಇವತ್ತು ಕಂಪನಿ ಲಕ್ಷಾಂತರ ಜನಕ್ಕೆ ಹಣ ಕೊಡಕ್ಕಾಗ್ದಿರಾ ಇವತ್ತು ಕೂಡ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ MD ಬೇರೆ ಬೇರೆ ಒಂದು ವ್ಯವಹಾರಗಳನ್ನ ಮಾಡ್ಕೊಂಡು ಇವತ್ತು ಕಂಪನಿಲಿರುವಂತ ಆಸ್ತಿನ ಮಾರ್ಕೊಂಡು ಆ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಜನಗಳಿಗೆ ಹಣ ಕೊಡ್ತಾ ಇಲ್ಲ. ದಯವಿಟ್ಟು ಇವತ್ತು ನಮ್ಗೆ ಪವರ್ ಟಿವಿ ಅವರು ನಮ್ಮ ಜೊತೆ ಇದ್ದಾರೆ. ಆ ಒಂದು ವ್ಯವಸ್ಥೆಗಳನ್ನ ಸರಿಪಡಿಸಿ ನಮ್ಮ ಜನಗಳಿಗೆ ಹಣ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ಒಂದೇ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟು ಇವತ್ತು ನಾವು ನೊಂದಿದೀವೋ ಆ ಪ್ರತಿಯೊಬ್ಬರು ಕಂಪನಿಗಳಿಗೂ ಕೂಡ ನಮ್ಮ ಹಣ ಬಂದೇ ಬರ್ತದೆ. ನಾವು ಇವ್ರ ಜೊತೆ ಇರೋಣ, ಅವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ವಂದಿಸ್ತಾ, ಪವರ್ ಟಿವಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ನಾವು ಯಾವ ಕಮಿಟಿಗಳನ್ನು ಮಾಡ್ತೀವಿ, ಆ ಕಮಿಟಿಗಳಲ್ಲಿ ಒಬ್ಬೊಬ್ರು ಪವರ್ ಟಿವಿಯ ಎಡಿಟರ್ಸ್ಗಳು, ಮ್ಯಾನೇಜ್ಮೆಂಟ್ ಅವರು ಒಬ್ಬೊಬ್ರು ಇರ್ತಾರೆ. ನಿಮ್ಮ ಕಮಿಟಿಯಲ್ಲಿ ಬೇರೆ ಬೇರೆ ಕಮಿಟಿಗಳನ್ನು ಮಾಡ್ತೀವಿ. ಮಹಿಳೆಯರಿಗಾಗಿ ಒಂದು ಬೇರೆನೆ ಕಮಿಟಿ ಮಾಡ್ತೀವಿ. ನೀವು ಬರುವಾಗ 15 ಜನ ಬರುವಾಗ ಅದರಲ್ಲಿ 5 ಜನ ಮಹಿಳೆಯರು ಬೇಕು ನಮಗೆ. ಮಹಿಳೆಯರನ್ನು ಕಮಿಟಿ ಮಾಡ್ತೀವಿ. ಅದರಲ್ಲಿ ಮಹಿಳೆಯರಲ್ಲಿ ಪವರ್ ಟಿವಿಯ ಮಹಿಳೆಯರನ್ನು ಒಬ್ಬರನ್ನು ನಿಮ್ಗೆ ಕಮಿಟಿ ಮೆಂಬರ್ ಅಂತ ನಾವು ಮಾಡ್ತೀವಿ. ಅದಕ್ಕಾಗಿ ಇವತ್ತು ಯಾರಿಲ್ಲಿ ಮಹಿಳೆಯರು ಬಂದಿಲ್ಲ, ನೀವು ಇನ್ನೊಮ್ಮೆ ಆಫೀಸ್ಗೆ ಬಂದಾಗ ನಾವು ಅಲ್ಲಿ ನಮ್ಮ ಟೀಮ್ಗಳನ್ನು ನಿಮ್ಮ ಒಂದು ಯಾವುದಿದೆ ಅದನ್ನು ಮಾಡಿ ಪ್ರಾಪರ್ ಆಗಿ, ಇದು ನಾವು ಒಂದೇ ರೀತಿಯ ಹೋರಾಟ, ಒಂದೇ ಗೋಲ್, ಒಂದೇ ಗುರಿ ಇಟ್ಕೊಂಡು ಹೋರಾಟ ಮಾಡೋದ್ರಿಂದ ಇದು ರೂಪುರೇಷೆಗಳನ್ನು ನಾವು ಪವರ್ ಟಿವಿ ಆಫೀಸಲ್ಲಿ ಮಾಡಿ, ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮಲ್ಲಿ ಆ್ಯಡ್ ಆಗಿ ನೀವು ಇವರ ಕತೆ ಕೇಳಬೇಡಿ, ಊಹಾಪೋಹಗಳನ್ನು ಕೇಳಬೇಡಿ. ನಿಮ್ಗೆ ಪ್ರತಿನಿತ್ಯ ಪರ್ ಮಿನಿಟ್ ಅಪ್ಡೇಟ್ಗಳು ಆ ಗ್ರೂಪಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಕ್ವಶನ್ ಇದ್ರು, ಯಾವ ನಿಮ್ಮ ಅಳಲಿದ್ರು ಅದರಲ್ಲಿ ನೀವು ಹಾಕೊಬಹುದು, ಡೈರೆಕ್ಟ್ ನೀವು ಹಾಕೊಬಹುದು. ಆ ರೀತಿಯ ಸಿಸ್ಟಮ್ ಅನ್ನು ಇನ್ನು ಇವತ್ತು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. 1-2-3 ದಿನದಲ್ಲಿ ಒಂದು ಹೆಲ್ಪ್ ಲೈನ್ ತರನೇ ಮಾಡ್ತೀವಿ ನಾವು. ನಿಮ್ಗೆ ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ಗಳು ಏನಿದೆ ನೀವು ಅದನ್ನೆಲ್ಲ ರೆಡಿ ಮಾಡ್ಕೊಂಡು, ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನೀವು ಪರ್ಸನಲ್ ಆಗಿ ಇಟ್ಕೊಳ್ಳುವಂತ ಕೆಲಸವನ್ನು ಮಾಡಿ. ಸುಮಾರು ನನ್ನ ಮೊಬೈಲಲ್ಲಿ 66ರಿಂದ 70 ಗ್ರೂಪ್ ಅದಾವ. ನನಗನ್ಸಿದ ಮಟ್ಟಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೆರಡು ಗ್ರೂಪ್ ಅದಾವ. ಇವಾಗ ಆ ಎಲ್ಲಾ ಜಿಲ್ಲೆಗೆ ಒಂದೊಂದು ಲಿಂಕ್ ಕೊಡ್ತೀನಿ ನಾನು. ಅವ್ರು ಲಿಂಕ್ ಕಳಿಸ್ತಾರೆ ಪವರ್ ಟಿವಿಯಿಂದ. ಯಾವ ತರ ಲಿಂಕ್ ಅಂತಂದ್ರೆ, ನೀವು ಎಲ್ಲಾರು ಸೇರಿ ಒಂದೇ ಗ್ರೂಪ್ ಒಳಗೆ ಬರ್ತೀರಿ. ನೀವು ಎಷ್ಟು ಜನ ಇರ್ತೀರಿ, ಎಷ್ಟು ನಿಮ್ದು ಇನ್ವೆಸ್ಟ್ಮೆಂಟ್ ಆಗಿದೆ, ನಿಮ್ಗೆ ಏನು ಲಾಸ್ ಆಗಿದೆ, ಆ ಗ್ರೂಪ್ದೊಳಗೆ ನೀವು ಮೆನ್ಷನ್ ಕೂಡ ಮಾಡ್ಬೋದು.
ಆ ತರ ಒಂದು ಅಂದ್ರೆ ಸರ್ಕಾರಕ್ಕೆ ನೇರವಾಗಿ ತಿಳಿಸುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಆ ಲಿಂಕ್ ನಿಮ್ಗೆ ಕಳಿಸ್ತೀನಿ. ನಾವು ಇದನ್ನ 2 ದಿವಸನ ಪೂರ್ತಿ ಮಾಡ್ಬೇಕು, ಜಾಸ್ತಿ ಟೈಮ್ ಹೋಯಂಗಿಲ್ಲ. 2 ದಿವಸನ ನಾವು ಪೂರ್ತಿ ಮಾಡ್ಬೇಕು. ಇದನ್ನ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಅದರ ಹೊಸ ಆಪ್ಷನ್ ಏನೇನಂದ್ರೆ ನನಗೂ ಗೊತ್ತಾಗ್ಲಿಲ್ಲ, ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ಜರ್ ನಿಮ್ಗೆ ಅದು ಅರ್ಥ ಆಗ್ಲಿಲ್ಲ, ಇನ್ನೊಬ್ಬರ ಕೈಲಿ ಕೇಳ್ಕೊಂಡಕ್ಕೆಲ್ಲ ಅದನ್ನ ಪೂರ್ಣ ಮಾಡ್ಕೊಡ್ರಿ. ಆ ವಾಟ್ಸಾಪ್ ಗ್ರೂಪ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗ್ರಿ. ಬರೀ ನೀವು ಅಷ್ಟೇ ಅಲ್ಲ, ಗ್ರಾಹಕರ ಸಹಿತ ಜಾಯ್ನ್ ಮಾಡ್ರಿ. ಎಲ್ಲ ಗ್ರಾಹಕರನ್ನು ಕೂಡ ಜಾಯ್ನ್ ಮಾಡ್ರಿ. ಈಗ ಲಾಸ್ಟ್ ಹಂತದಲ್ಲಿ ನಮ್ಮ ಪವರ್ ಟಿವಿಯ ಎಡಿಟರ್ ಪ್ರಶಾಂತ್, ಓವರ್ ಟು ಯು. ಕಳೆದ 3.5 ಗಂಟೆಗಳಿಂದ ತೊರೆಯಾಗಿ ಬಂದಿದ್ದೀರಿ. ಮುಂದೆ ಸಾಗರ ಆಗಬೇಕು. ನೀವು ತೊರೆ ಆಗಿದ್ದು ಸಾಗರ ಆಗಬೇಕು. ಆ ಸಾಗರದ ಮೂಲಕ ನ್ಯಾಯ ಪಡ್ಕೋಬೇಕು. ಆ ಹಠ ಛಲ ನಿಮ್ಮಲ್ಲಿ ಇರ್ಲಿ ಅಂತ ನಾವು ಆಶಿಸ್ತೀವಿ. ಪವರ್ ಟಿವಿ ನಿಮ್ಮ ಹೃದಯದಲ್ಲಿರ್ಲಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಪ್ರತಿನಿಧಿಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಹೂಡಿಕೆದಾರರು, ಏಜೆಂಟ್ಸು, ಎಲ್ರಿಗೂ ಕೂಡ, ಹೋರಾಟಗಾರರು ಎಲ್ರಿಗೂ ಕೂಡ ಪವರ್ ಟಿವಿ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು. ಕಾರ್ಯಕ್ರಮ ಪೂರ್ವಭಾವಿ ಸಭೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ಇದು ಆರಂಭಿಕ ಅಂತ ಮಾತ್ರ. ಅತಿ ದೊಡ್ಡ ಯಶಸ್ಸು ಯಾವಾಗ ಅಂದ್ರೆ ನಿಮ್ಮ ಹಣ ನಿಮ್ಮ ಕೈ ಸೇರಿದಾಗ. ಅಲ್ಲಿವರೆಗೂ ಈ ಹೋರಾಟ ಛಲ ಬಲ ಇರ್ಲಿ.